ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ಮಾಡುವಂಥ ಪರಿಹಾರ ಏನಂದರೆ ಏನು ಖರ್ಚಿಲ್ಲದೆ ಮಾಡುವಂಥದ್ದು. ಆದರೆ ನಿಮಗೆ ದುಡ್ಡಿಗೆ ಬಹಳಷ್ಟು ಕೊರತೆ ಇದೆ. ದುಡ್ಡಿಂದ ನಮಗೆ ಎಲ್ಲ ರೀತಿಯ ಕೆಲಸಗಳು ಕೂಡ ಆಗುತ್ತೆ. ಯಾಕಂದರೆ ನಾವೆಲ್ಲರೂ ಮನುಷ್ಯರು ಆಸೆ ಆಕಾಂಕ್ಷೆಗಳನ್ನು ನಾಳೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಬದುಕ್ತಾ ಇರ್ತೀವಿ, ದುಡಿತಾ ಇದ್ದೀವಿ. ಆದರೂ ನಮ್ಗೆ ಇಂಪ್ರೂವ್ಮೆಂಟ್ಸ್ ಇಲ್ಲ. ಕಷ್ಟಪಟ್ಟು ದುಡಿತಾ ಇದ್ದೀವಿ, 6 ಕತ್ತುತ್ತಾ ಇಲ್ಲ, 3 ಇಳಿತಾ ಇಲ್ಲ. ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ಇಷ್ಟು ದಿನ ನೀವು ಏನೆಲ್ಲ ತಾಪತ್ರೆ ಪಟ್ಟಿರ್ತೀರ, ಎಷ್ಟು ಅವಮಾನ ಪಟ್ಟಿರ್ತೀರ, ಎಷ್ಟು ಕಷ್ಟಪಟ್ಟಿರ್ತೀರ, ಕಣ್ಣೀರು ಬಾಧೆ, ಮನೆಯಲ್ಲಿ ದರಿದ್ರನೇ ತುಂಬಿದೆ ಅಂತ ಸಾಕಷ್ಟು ನಮಗೆ ನಾವೇ ಬೈಕೊಳ್ತೀವಿ. ನಾವೇನು ಅದೃಷ್ಟವಂತರಲ್ಲ, ದುರದೃಷ್ಟವಂತರು, ನತದೃಷ್ಟರು. ನಮ್ಮ ಮನೆಯಲ್ಲಿ ಬಡತನ ಕಾಡ್ತಾ ಇದೆ, ದರಿದ್ರ ಕಾಡ್ತಾ ಇದೆ, ಈ ರೀತಿ ನಾವು ಬೈಕೊಳ್ತಾ ಇರ್ತೀವಿ. ಅಂದರೆ ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡ್ತಾ ಇಲ್ಲ, ನಮ್ಮ ಸಮಸ್ಯೆಗಳು ಎಷ್ಟೊಂದಾಗಿದೆ ಅನ್ನುವ ಸಮಯದಲ್ಲಿ. ಆದರೆ ಇದನ್ನು ನಂಬಿಕೆ ಇಟ್ಟು ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ, ಯಥೇಚ್ಛವಾಗಿ ದುಡ್ಡು ಅನ್ನುವಂಥದ್ದು ಬರುತ್ತೆ. ಸ್ನೇಹಿತರೆ, ದುಡ್ಡಿನ ಆಕರ್ಷಣೆ ಅನ್ನುವಂಥದ್ದು ಸದಾಕಾಲ ನಮ್ಮ ಬ್ಯಾಂಕಲ್ಲಿ, ನಮ್ಮ ಪರ್ಸಲ್ಲಿ, ನಮ್ಮ ಕಣ್ಣು ಮುಂದೆ ದುಡ್ಡು ಚೆನ್ನಾಗಿ ನಮ್ಮ ಕೈಯಲ್ಲಿ ಇರುತ್ತೆ, ನಡೆಯುತ್ತೆ ಅಂತ ಹೇಳಬಹುದು. ಈ ಪರಿಹಾರವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, 11 ದಿನ ಮಾಡ್ಕೊಳ್ಬೇಕು. ಇದಕ್ಕೇನು ನಾವೇನು ಸಮಯ ಇಡಬೇಕು ಜಾಸ್ತಿ ಅಂತ ಇಲ್ಲ, ನಂಬಿಕೆನೇ ಮುಖ್ಯ ಇಲ್ಲಿ. ಹಾಗೆ ಬೆಲ್ಲದಿಂದ ಮಾಡುವಂಥ ಪರಿಹಾರ ಮಾತ್ರ ಮನುಷ್ಯನಿಗೆ ನಷ್ಟ ಅನ್ನೋದು ತಂದು ಕೊಡೋದೇ ಇಲ್ಲ. ಲಾಭ ಜಾಸ್ತಿ, ಆದಾಯದ ಮಾರ್ಗಗಳು ಜಾಸ್ತಿ, ಧನದ ಆಕರ್ಷಣೆ ಅನ್ನುವಂಥದ್ದು ಜಾಸ್ತಿ. ನಮ್ಮ ಮನೆಯಲ್ಲಿ ನಾವೇನು ಕೋರಿಕೆ ಕೇಳ್ಕೊಳ್ತೀವಿ ಸರಾಗವಾಗಿ ನಡೆಯುತ್ತೆ. ಇದಕ್ಕೆ 2 ವಸ್ತುಗಳು ಸ್ನೇಹಿತರೆ. ಆದರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು 11 ದಿನ ನೀವು ಮಾಡಿ ನೋಡಿ 11 ದಿನದ ಒಳಗಡೆ ನಿಮ್ಮ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಕಡು ಬಡತನ ಕಾಡ್ತಾ ಇದ್ದರೂ, ದಟ್ಟ ದಾರಿದ್ರ್ಯ ಇದ್ದರೂ ಕೂಡ ಅದನ್ನು ದೂರ ಮಾಡುತ್ತೆ. ಶ್ರೀಮಂತಿಕೆ ಅನ್ನೋದು ಬರುತ್ತೆ, ಸೌಭಾಗ್ಯ ಅನ್ನೋದು ತಂದುಕೊಡುತ್ತೆ, ಸಂತೋಷ ಅನ್ನೋದು ತಂದುಕೊಡುತ್ತೆ. ಅಪರೂಪವಾದಂಥ ಜೀವನ ನಮ್ಮದು ಅನ್ನುವಂಥ ಆ ಸುಖ ವೈಭೋಗಗಳು ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ನಮಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲವೂ ಕೂಡ ಆದಾಗ ಖುಷಿ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ. ಈ ಪರಿಹಾರವನ್ನು ಯಾವಾಗ ಮಾಡ್ಕೊಳ್ಬೇಕು ಅಂದರೆ, ನೀವು ಇದಕ್ಕೆ ಬೇಕಾಗಿರುವಂಥದ್ದು 1 ತುಂಡು ಬೆಲ್ಲ ಹಾಗೂ ಕಾಳುಮೆಣಸು. ಈ ಕಾಳುಮೆಣಸು ಏನನ್ನು ಸೂಚಿಸುತ್ತೆ ಅಂದರೆ, ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ಈ ವಸ್ತುವನ್ನು ನಾವು ತಗೊಂಡಾಗ ಕಪ್ಪು ಬಂಗಾರ ಅಂತ ಹೇಳ್ತೀವಿ. ಕಾಳುಮೆಣಸನ್ನು ಬಂದು ನಮಗೇನೇ ದೋಷಗಳಿದ್ದರೂ ಕೂಡ ನಮ್ಮ ಕೈಯಲ್ಲಿ ಇದನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡಾಗ ಆ ಒಂದು ಕೋರಿಕೆಗಳು ಅಥವಾ ಆ ಒಂದು ಸಮಸ್ಯೆಗಳು ಏನಿರುತ್ತೆ ನೋಡಿ, ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಈ ಕಪ್ಪು ಬಂಗಾರ ಅನ್ನುವಂಥದ್ದು ತನ್ನಲ್ಲಿ ಅದನ್ನು ಆಕರ್ಷಿಸುತ್ತೆ, ಎಳ್ಕೊಳ್ಳುತ್ತೆ. ಆ ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಕೂಡ ನಮ್ಮ ಮೇಲೆ ಯಾರೇ ಆಗಿರಬಹುದು, ಕೆಟ್ಟದಾಗಿ ಕುತಂತ್ರ ಮಾಡ್ತಾಯಿದ್ರು ಶತ್ರುಗಳು, ಹಿತಶತ್ರುಗಳು ನಮ್ಮ ಮೇಲೆ ಸವಾರಿ ಮಾಡ್ತಾಯಿದ್ದಾರೆ, ನಮ್ಮ ಸೋಲನ್ನು ಅವರು ನೋಡಬೇಕು ಅಂತ ಕಾದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ಕೂಡ ಅವರು ಭಸ್ಮ ಆಗಿಬಿಡ್ತಾರೆ. ನಮ್ಮ ವಿಚಾರಕ್ಕೆ ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಅವರು ಬರೋದಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವರು ಇರಬೇಕು. ನಾವು ಮಾತ್ರ ತುಂಬ ಹ್ಯಾಪಿಯಾಗಿ ಇರುವಂತೆ ಈ ಪರಿಹಾರ ನೋಡುತ್ತೆ. ಇದಕ್ಕೆ ಎಷ್ಟೋ ಜನ ಮಾಡಿದರೆ ಇದರಿಂದ ಉತ್ತಮವಾದಂಥ ಫಲ ಅನ್ನೋದು ಕಂಡುಕೊಂಡಿದ್ದಾರೆ, ಖುಷಿಯಾಗಿ ಇದ್ದಾರೆ. ಸ್ನೇಹಿತರೆ, ಈಸಿಯಾಗಿ ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಸತತವಾಗಿ 11 ದಿನ ಮಾಡ್ಕೊಳ್ಬೇಕು, ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ನೀವು 1 ತುಂಡು ಬೆಲ್ಲವನ್ನು ತಗೊಳ್ಳಿ, ಅದನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಮನೆಯಿಂದ ನೀವು ಹೊರಗಡೆ ಹೋಗುವಂಥ ಸಮಯದಲ್ಲಿ ಇದನ್ನು ಹಾಕ್ಕೊಂಡಿದ್ದೆ ನಿಮ್ಮ ಸಮಸ್ಯೆಗಳು ಯಾವ ರೂಪದಲ್ಲಿರುತ್ತೋ ಗೊತ್ತಿಲ್ಲ, ಅವುಗಳನ್ನು ಹೇಳ್ಕೊಳ್ಳಿ ಎಷ್ಟೋ ವರ್ಷಗಳಿಂದ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಏನು ಕೊರತೆ ಇದೆ, ಏನು ಸಮಸ್ಯೆ ಇದೆ, ಅವ್ರ ಜೀವನ ಯಾವ ದಿಕ್ಕಿನಡೆ ನಡೀತಾ ಇದೆ ಅನ್ನುವಂಥ ಸ್ಪಷ್ಟತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ
ಆ ರೀತಿ ನೀವು ಅದನ್ನು ಕೇಳಿಕೊಂಡು ಒಂದು ತುಂಡು ಬೆಲ್ಲವನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಒಂದು ಆದಷ್ಟು ಚಿಕ್ಕದಾಗಿ ಅಂದರೆ ಚಿಕ್ಕದಾಗಿ ಒಂದು ಮುಷ್ಟಿಯಷ್ಟು ನೀವು ಕೈಯಲ್ಲಿ ಇಟ್ಕೊಂಡ್ರೆ ಒಳಗಡೆನೆ ಒಳಮುಷ್ಟಿ ಅಂತ ಹೇಳ್ತೀವಿ, ಅಷ್ಟನ್ನು ಕಾಳುಮೆಣಸು ಇಟ್ಕೊಳ್ಬೇಕು. ನಿಮ್ಮ ಬಲಗೈಯಲ್ಲೇ ಇಟ್ಕೊಂಡಿದ್ದೆ ನೀವು ಹೊಸ್ಲತ್ರ ಹೋಗಿ ಬಲಗಾಲು ಇಟ್ಟು ಹೊರಗಡೆ ನಡಿಬೇಕು. ನಡೆಯುವಾಗ ಈ ಕಾಳುಮೆಣಸನ್ನು ನಿಮ್ಮ ಬಲಗೈ ಕಡೆ ಆ ಡೈರೆಕ್ಷನ್ನಲ್ಲೇ ನಿಮ್ಮ ಮನೆ ಕಡೆ ಹಾಕ್ಬಿಡಿ. ಅಂದರೆ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀರಲ್ವ, ಮೇಯ್ನ್ ಡೋರ್ ಹತ್ರನೇ ಒಂದು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಮುಂದೆನೇ ಬಲಗಡೆ ನೀವು ಇದನ್ನು ಚೆಲ್ಲಿಬಿಟ್ಟು ತುಳ್ಕೊಂಡು, ಅಂದರೆ ನಿಮ್ಮ ಬಲಗಾಲು ಅದ್ರ ಮೇಲೆ ಟಚ್ ಆಗಲಿ. ಆಮೇಲೆ ನಾವು ಹೇಗಿದ್ರೂ ನಡಿತೀವಿ, ಅದು 2 ಕಾಲಿಗೂ ಟಚ್ ಆದರೂ ತೊಂದರೆ ಇಲ್ಲ. ಈ ಥರ ಇದನ್ನು ತುಳ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗಬೇಕು. ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೇಳಬೇಕು, ಇದನ್ನು ಗುಡಿಸ್ಬಿಟ್ಟಿದ್ದೆ ನೀವು ಹೋಗಿದ ಮೇಲೆ ಗುಡಿಸಿ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಹೊರಗಡೆ ಇದನ್ನು ಮಾಡಿ, ಮನೆಯ ಒಳಗಡೆ ಇರುವಂಥ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೋಗಬೇಡಿ. ಇಷ್ಟನ್ನು 11 ದಿನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬಾಯಲ್ಲಿ ಒಂಚೂರು ಬೆಲ್ಲವನ್ನು ಹಾಕ್ಕೊಳ್ತೀರಾ, ಒಳಮುಷ್ಟಿಯಷ್ಟು ಕಾಳುಮೆಣಸನ್ನು ಇಟ್ಕೊಳ್ತೀರಾ ಬಲಗೈಯಲ್ಲಿ. ಅದನ್ನು ಒಂದು ಹೆಜ್ಜೆ ನಿಮ್ಮ ಬಾಗಿಲ ಹತ್ರ ಇಟ್ಟು ನೀವು ಹೊರಗಡೆ ಹೋಗುವಾಗ ನಿಮ್ಮ ಬಲಗೈ ಕಡೆ ಇದನ್ನು ಚೆಲ್ಲಿದ್ದೆ ನಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗಬೇಕು. ತಿರುಗಿ ನೋಡಬೇಡಿ. ಕೇಳಿಕೊಂಡು ನಿಮ್ಮ ಕಷ್ಟ ಸಮಸ್ಯೆಗಳು ಬಾಧೆ ಏನೇ ಇರಲಿ ಅದನ್ನು ಹೇಳ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗಿ ಮನೆಯಲ್ಲಿರುವಂಥ ಯಾರೇ ಆಗಿರಬಹುದು ಅದನ್ನು ಗುಡಿಸಿ ಮನೆಯ ಹೊರಗಡೆ ತಗೊಂಡೋಗಿ ಹಾಕಲಿ. ಮನೆಯ ಹೊರಗಡೆ ಡಸ್ಟ್ಬಿನ್ ಇದ್ದರೆ ಹಾಕಲಿ. ಆದಷ್ಟು ನೀವು ಡಸ್ಟ್ಬಿನ್ಗೆ ಹಾಕೋ ಬದಲು ತಗೊಂಡೋಗಿದ್ದೆ ಮನೆಯ ಹೊರಗಡೆ ಸ್ವಲ್ಪ ದೂರದಲ್ಲಿ ಹಾಕಿಬಿಟ್ರೆ ತುಂಬ ಒಳ್ಳೆಯದು. ಈ ರೀತಿ ನೀವು 11 ದಿನ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ನಿಮ್ಮ ಜೀವನದ ದಿಕ್ಕು ಯಾವ ರೀತಿ ಬದಲಾಗುತ್ತೆ, ನಿಮ್ಮ ಸಂತೋಷ ಯಾವ ರೀತಿ ಇರುತ್ತೆ, ನಿಮ್ಮ ಅನಿಸಿಕೆಗಳು ಕೋರಿಕೆ ಅದೆಲ್ಲವೂ ನೆರವೇರುತ್ತೆ. ಮನುಷ್ಯನಿಗೆ ಆ ಬರುವಂಥ ಕಷ್ಟಗಳು ಈ 11 ದಿನದಲ್ಲೇ ಒಳ್ಳೆ ಬದಲಾವಣೆಯನ್ನು ತಂದುಕೊಡುತ್ತೆ. ಬೆಲ್ಲ, ಕಾಳುಮೆಣಸು ಇವೆರಡೂ ಕೂಡ ಜೊತೆಗೂಡಿದಾಗ ನಮ್ಮ ಸಮಸ್ಯೆಗಳನ್ನು, ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಹೇಳ್ಕೊಳ್ಳುತ್ತೆ. ನಮ್ಮ ಮನಸ್ಸಿನಲ್ಲಿರುವಂಥ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ. ನಮಗೆ ಪಾಸಿಟಿವ್, ನಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಗಳಿರುವಂಥದ್ದನ್ನು ಹೇಳ್ಕೊಂಡು ಭಸ್ಮ ಮಾಡಿ ಪಾಸಿಟಿವ್ ವೈಬ್ಸನ್ನು ತುಂಬಿಕೊಡುತ್ತೆ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ ಕೂಡ.